ಜೋರಾದ ಚಪ್ಪಾಳೆಗಳನ್ನ ತರುತ್ತಾ ನಾಗಪಂಚಮಿ ಮಾಡಿ ಎಷ್ಟು ಮಂದಿಗೆ ಅವ್ರ ಮನೆ ಉಂಡಿ ಬಂದ ಕೊಬ್ಬರಿ ಬಟ್ಲ ಉಂಡಿ ಒಬ್ಬರನ್ನ ತಂದ್ಕೊಟ್ಟಿರ ನನಗೆ ನೀವು ತಿಂದಿರಲ್ಲ ಅದ ಖುಷಿ. ನಮ್ಮ ತಾಲಾಜಿ ಕೇಳಿದೆ ಅಲ್ರಿ ಅದರ ಒಂದು ಗುಂಡಿ ಬರಲಿಲ್ಲ ಅಂತ ಇಲ್ಲ ಅವ್ರು ಗೌರ್ ಮಾಡಿದ್ಮೇಲೆ ಅವ್ರು ಬರ್ತಾರಂತ ಹೇಳಿದ್ರು. ನಾ ಹೇಳ್ದೆ ಇಲ್ಲ ಅವರು ಅವ್ರ ಮನೆ ಕಳಿಸಿ ಮತ್ತೆ ಬಂದ ಮೇಲೆ ಮಾಡಿ ಕಳಿಸ್ತಾರ. ಆಮೇಲೆ ಕೆಲವರು ಬೈಕಲ್ಲಿ ಕುಂತಿರ್ತಾರ. ಇದು ಪ್ರತಿ ವರ್ಷ ಕಳಿಸೋದು ಒಟ್ಟ ಕಳಿಸಿ ನೋಡಿದ್ರು 2,000 ರೂಪಾಯಿ ಪಗಾರ ಇಲ್ಲ ಅವಾಗಂತ ತಿಳ್ಕೋಬೇಕು. ಅವ್ರು ಪಗಾರ ಅಂತಂದ್ರೆ ನೀವೆಲ್ಲ ಚಾಕಿರ್ತಾರೆ ಅದು ಎತ್ತಿರ್ತಾರೆ ಕಳಿಸಿರ್ತಾರೆ. ಬಹಳ ನಿಮ್ಗೊಂದು ವಿಶೇಷ ಹಬ್ಬ ಅವ್ರಿಗೆ ಅನ್ನದಾತ ನಿಮಗೆ ಹೇಳ್ತಾರೆ ಒಂದ್ ಹಬ್ಬ ಅಂತ ನಮ್ದು ಯಾವ್ದೇ ಇದ್ದಾಗ ಅನ್ಕೊಳ್ಳೋಣ ಅಂದ್ರೋಣ ಗೊತ್ತೈತೆ. ಹನ್ನೊಂದು ಹಬ್ಬಕ್ಕೆ ಸೀರೆ ಕುಡಿಸಿ ಅದನ್ನ ಕುಡಿಸಿ ಇದನ್ನ ಕುಡಿಸಿ ಒಂದ್ ಹಬ್ಬ ಕುಡಿಸಾರ ಇರ ಹಾಕಿ ಕಿತ್ಕೊಂಡು ಬಾಣ ಹಾಕೊಂಡು ಅಲ್ಲಿ ಹಿಡ್ಕೊಂಡು ಗೊತ್ತೈತೆ ಚಂದ ಕರಿಯಲೇಕೆ ಬರಲಿಲ್ಲ ಕರಿಯಲೇಕೆ ಬರಲಿಲ್ಲ ವಿಶೇಷವಾದ ಹಬ್ಬಗಳನ್ನೆಲ್ಲ ಆಚರಣೆ ಮಾಡಿದೆ. ಇನ್ಮೇಲೆ ಜಾಸ್ತಿ ಹೋಗ್ಬೇಕಂತ ಪ್ರಯತ್ನವನ್ನ ಮಾಡ್ರಿ. ಈಗ ಹಬ್ಬ ಮುಗಿದೊಂದು ಶುಕ್ರವಾರ ಮಂಗಳವಾರ ಆಟ ಶುಕ್ರವಾರ ವಿಶೇಷವಾಗಿ ತಾಯಿನಲ್ಲಿ ಉಳಿದಿರ್ತಕ್ಕಂಥ ಕಾರ್ಯಕ್ರಮ. ಅವತ್ತು ನಮಗೆ ಆಗಿರೋದು ಕೇಳೋದು ಏನಾಗಿದ್ದೀನಿ ಎಲ್ಲಿ ಬಂದು ಕುಂತ್ಕೊಂಡು ಎದುರ ಮೇಲೆ ಕುಂತಿದ್ದೆ ಬೇಕಾದ್ರೂ ಕುತ್ಕೊಂಡು ನಮ್ಮ ಗವಾಯಿಗಳಿಗೆ ನಮ್ಮ ತಾಲಾಸಿಗೆ ನಮ್ಮ ಆಚಾರ್ಯ ಕೊಟ್ಟು ಅಲ್ಲೇ ಮಾಹಿತಿ ಹೇಳಿದ ನಾ ಬರೋ ಕಾಲಕ್ಕೆ ಡ್ರೈವರ್ ಸೀಟ್ ಹೋಗಿ ಚೀಲ ಕೊಟ್ಟ ಅವ ಡ್ರೈವರ್ ಬಂದು ಹುಡುಕಾಡ್ತಾನೆ ಎಲ್ಲರ ಯಾವಾಗ ಈ ಸೀಟ ಅಂತ ಬಂದ ಜಾಗ ಏನಾಗಿನ ಸೀಟು ಅಂತ ಯಾವಾಗ ನೀ ಹಾಕಿಲ್ಲ ನನಗೆ ಗೌರ್ಮೆಂಟ್ ಪಕ್ಕ ಸೀಟ್ ಕೊಟ್ಟಾಗ ನಾನು ಡ್ರೈವ್ ಮಾಡ್ಬೇಕು ಸರಿ ಇಲ್ಲ ನಾ ಸರಿಗಿಲ್ಲ ಒಂದ್ಸಲ ನಮ್ಮ ಮನೆಗೆ ಕೇಳಂಗಿಲ್ಲ ನಾನು ಗಂಡ ಮಾತ್ರ ಕೇಳಂಗಂತ ನೀ ಗಂಡ ನೀ ತವರ ಮನೆಗೆ ಹೋಗ್ಬೇಕಂದ್ರೆ ನಾ ಅದ್ರ ಮೇಲೆ ಕುದುರ್ಬೇಕು ಇಲ್ಲ ನಿಮ್ಗೆ ಚೇರ್ ತಂದ್ಕೊಡು ಅಂತ ಅವ ಡೆಪೋಕ್ ಹೋಗಿ ಒಂದು ಚೇರ್ ತಂದ್ಕೊಟ್ಟ ಬಗಲ ಕುತ್ಕೊಂಡ್ಬಿಡೋದ ಆಯ್ತ ಮತ್ತೆ ಹೋಗಿ ಮತ್ತೆ ನಾ ಹೇಳಿದ ಮತ್ತೆ ನೀವು ಹಾಕಿರ್ಬೇಕು ಅದ್ರ ಮೇಲೆ ತವರ ನನಗೆ ಕಲೆ ಬಿಟ್ಟ ಹಾಕ್ಬಾರ್ರಿ ಸಂತೋಷ ತವರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ದಿನ ಹೋಗಿ ಹೋಗ್ತೈತಿ ಗಂಡ ಮನೆಗೆ ಹೋಗ್ಬೇಕಾದ್ರೆ ಅದೇ ಗಂಡ ಮನೆಗೆ ಹೋಗ್ಬೇಕಂದ್ರೆ ತವರ ಮನೆಗೆ ಹೋಗ್ತಾರೆ 3 ಗಂಟೆ ಇದ್ದಿರ್ತಾರೆ ಮುಂಚೆನೆ ಹೋಗ್ತಾರೆ. ನಿಮ್ಗೆ ಗೊತ್ತಾಯ್ತು ಅದ ನಮ್ಮವ್ರೆಲ್ಲ ವರ್ಷ ಹೋಗ್ತೈತಲ್ಲ ನಮ್ಮವ್ರು 3 ಗಂಟೆಗೆ ದೇವರೆಲ್ಲ ಎದ್ದು ಬಿಟ್ಟಿರ್ತಾರ. ಎದಕ್ಕೆ ವಾಯ್ತಿ ಅಂತ ಯಾಕ ಅವ್ರ ಮನೆಗೆ ಹೋಗಿ ಜಲ್ದಿ ರೆಡಿ ಆಗತ್ತಲ್ಲ 3 ಗಂಟೆಗೆ ಅಂತಾನೆ. ನಾನು 3 ಗಂಟೆಗೆ ಬಾಗಲ್ ಮತ್ತೆ ಅವ್ರು ಮೀಟ್ ಹಾಕಾರ ದೇವ್ರಿಗೆ ಹೋಗಿ ಮೀಟ್ ಹಾಕಾವ ಮುಂಜಾನೆ ಕರ್ಕೊಂಡು ಹೋಗಿ ರೆಡಿ ಆಗ ಅವ್ರ ಮನೆಗೆ ಹೋಗ್ಬೇಕು ಸ್ವಾಮಿ ಅದ ಅಲ್ಲಿಂದ ಈ ಕಡೆ ಗಂಡ ಮನೆಗೆ ಬರ್ಬೇಕು ಅವತ್ತ ತಡೆ ಬಿಸಿಲು ಮ್ಯಾಲ ತಡಿ ನೋಡ್ತಾನ ಎಲ್ಲ ಬಿಸಿಲು ಮ್ಯಾಲ ಕೆಳಗ ಮ್ಯಾಲ ನಾವು ಹೋಗ್ತೀವಿ ಬಸ್ಸಿಗೆ ಬರಲ್ಲ ಬೇಡ ಬರಲ್ಲ ಅದಕ್ಕಂತ ಕಾಶಿಗೆ ಹೋಗಕ ಸುಂದರ ಬೇಕ ಕಾಶಿಗೆ ಹೋಗಕ ಸುಂದರ ಬೇಕ ಕಾಶಿ ಕುಂತಾಳ ಹಳೆದವ್ವ ಕಾಶಿ ಕುಂತಾಳ ಕಾಶಿ ಹೋಗಕ್ ಬಹಳ ದಿನ ಬೇಕು. ನಾನು ಹೊರದವ ಕಾಶಿ ವಿಶ್ವನಾಥ ಕುಂತಾಳ ಕಾಶಿ ಹೋಗೋದು ಬೇಡ ನಮ್ಮ ತಾಯಿಗೆ ಹೋದ್ರೆ ಕಾಶಿ ವಿಶ್ವನಾಥ
ಕಾಲ ನನ್ನ ತಾಯಿನಿ ಕುಂತಲ್ಲ ಆ ತಾಯಿ ಕಾಶಿ ಹೋಗಿಲ್ಲ ತಾವು ಮನೆಗೆ ಹೋದ್ರೆ ಅದು ನನ್ನ ಕಾಶಿ ಅನ್ನೋದು ಅದು ತಾಯಿ ಕೊಡ್ತಕ್ಕಂಥ ಪ್ರೇಮ ಅದಕ್ಕೆ ಆ ತಾಯಿ ದಿವಸ ಹಂಗಾಗಿ ನಿಮ್ಮ ಪುರಾಣಗಳನ್ನು ಡಾಕ್ಟರ್ ಮ್ಯಾನೇಜ್ಮೆಂಟ್ ಅಕ್ಷರ ಹೇಳಿದ ಕಲಿಸೋದು ಬಹಳ ದೊಡ್ಡದು. ನನ್ನ ಮಕ್ಕಳಿಗೆ ನಾವು ಅಕ್ಷರಗಳನ್ನು ಕಲಿಸ್ಬೇಕು. ಯಾರು ಕಲಿಯದ ಸಂಪತ್ತನ್ನು ನಾವು ಮಕ್ಕಳಿಗೆ ದಾರಿ ಎರೆಯಬೇಕು. ಅದಕ್ಕೆ ಹೇಳಿದೆ ಅಕ್ಷರ ಕಲಿಸೋ ಸಂದರ್ಭದಲ್ಲಿ ನಾವು ಶಿಕ್ಷಕರಿಗೆ ಗೌರವ ಕೊಡಿಸೋದನ್ನು ನಾವು ಕಲಿಸೋದ್ರ ಜೊತೆಗೆ ಅವರ ಸಂಸ್ಕಾರಗಳನ್ನು ಕೊಡಿಸೋದು. ಈಗಿನ ಕಾಲದ ಶಿಕ್ಷಣಕ್ಕೆ ಕೊಟ್ಟಷ್ಟು ಮಹತ್ವ ಮಾತಾಡೋದು ಕೊಡಂಗಿಲ್ಲ ಅಂತ ಅನ್ಸುತ್ತೆ. ಮಾನ್ಯ ಯಾವ ಭೇಟಿ ಆದ ಅದೇ LKG 5 kg ಅಂತ ನನಗೆ ಗೊತ್ತಿಲ್ಲ. 3 kg ಐತೆ ಅವಳು ಇತ್ತು 3 kg ಅದ ಅವ ಅಂತಾನ ಅಂದ್ರೆ ಬುದ್ಧಿ ನಾನು 2 ಲಕ್ಷ ಕೊಟ್ಟು ನನ್ನ ಮಗಳ LKG ಹಚ್ಚಿನಿ ಅಂತ ಯಪ್ಪ ಅಂದ್ರೆ 2 ಲಕ್ಷ ಕೊಟ್ಟು ನಾನು ಕಲಿಸಿದ್ದೆ 18 ವರ್ಷ ಅಂದ್ರ ಎಷ್ಟು ನಾವು ಶಿಕ್ಷಣದ ಮೇಲೆ ಅವಲಂಬಿತರಾಗಿವ ಅಂತ ಕೇಳ್ತಾ ಹೋದ್ರೆ ಎಷ್ಟಾದ್ರೂ ಮೌಲ್ಯವಂತ ಮಕ್ಕಳು ಏನಾಗಬೇಕು ಶಿಕ್ಷಣವಂತರಾಗಬೇಕು. ಅವ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಉದ್ಯೋಗ ಆಗ್ಬೇಕು. ಅವ್ನು ಎಲ್ಲಿ ಕೆಲಸ ಮಾಡ್ಬೇಕ್ರಿ? ಅವನು ಹೋಗಿ ವಿದೇಶದಾಗ ಕೆಲಸ ಮಾಡ್ಬೇಕ್ರಿ. ಅವಾಗ ನೀವೆಲ್ಲ ಏನಾಗಿರ್ತೀರಿ? ಏನಾಗಿರ್ತೀರ ಅಲ್ಲ ವಿದೇಶದಾಗ ನೀವು ಪರದೇಶಗಳಾಗಿರಿ. ಶಿಕ್ಷಣ ಹೆಂಗ ಕಲಿಸ್ಬೇಕು ಅಂತ ಕೇಳ್ತಾ ಹೋದ್ರೆ ನಮ್ಮ ಕಡೆ ಮುಂದೆ ಇರ್ಬೇಕು. ಅದ ತೊಟ್ಟಿಲಿಡೋ ಕಾಲಕ್ಕ ನೀವೆಲ್ಲ ಸುತ್ತ ನಿಂತಿದ್ರಿ. ಯಾಕೆ ಸುತ್ತ ನಿಂತಿದ್ರಿ ಹೇಳಿ ನೋಡೋಣ. ಈಗ ನಾಮಕರಣ ಮಾಡೋ ಕಾಲಕ್ಕ ನೀವೆಲ್ಲ ತಾಯಿಗೂ ಸುತ್ತ ನಿಂತಿದ್ರಿ. ಅತ್ತಿ ಹಿಂಗ ದೊಡ್ಡ ಭಾಷೆಗೂ ಎಲ್ಲ ಸುತ್ತ ನಿಂದಿರ್ತಾ ಇರೋ ಒಂದು ಪದ್ಧತಿ. ಯಾಕ ತೊಟ್ಟಿಲ ಸುತ್ತ ನಿಂದಿರ್ತಾರ ಅಂದ್ರ ಯಾಕ ಆ ಪದ್ಧತಿ ಹಾಕೊಂಡ್ ಬಂದ್ರಂದ್ರ ಆ ಮಗು ಕಣ್ಣು ಬಿಡುವ ಸಂದರ್ಭದೊಳಗ ನೀವೆಲ್ಲ ಅದ್ರ ಕಣ್ಣು ಮುಂದಿರ್ಬೇಕು. ಯಾಕಿದ್ರೆ ನೀವು ಕಣ್ಣು ಮುಚ್ಚೋ ಸಂದರ್ಭದೊಳಗ ಆ ಮಗು ನಿಮ್ಮ ಕಣ್ಣು ಎದುರಿಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಆ ತೊಟ್ಟಿಲ ಸುತ್ತ ನೀವು ನಿಂತಿದ್ರಿ. ಆ ತೊಟ್ಟಿಲ ಹಾಗಾಗಿ ಮಕ್ಕಳಿಗೆ ನಾವು ಹೆಂಗ್ ಕಲಿಸ್ಬೇಕು ಅಂದ್ರೆ ಅದು ನಮ್ಮ ಜೊತೆನೇ ಇರುವಾಗ ಕಲಿಸ್ಬೇಕಂದ್ರೆ ಅದು ವಿದೇಶಕ್ಕೆ ಹೋಗಿ ಅಲ್ಲಿ ಬಂದು ಕಟ್ಕೊಂಡು ಹೋಗಿಬೇಕು. ಪರದೇಶ ಆಗೋಗ್ಬಿಟ್ಟು ಕಲಿಸ್ರೆ ಬೇಡ ಅನ್ನೋಂಗಿಲ್ಲ. ಅವ ನಿಮಗೆ ವಾಪಸ್ ಆಗಿ ನಿಮ್ಮ ಬದುಕನ್ನ ಬದುಕಿನ ಕೊನೆಯ ಕಾಲ ನಿಮ್ಮ ಹತ್ರ ಬರುವಾಗ ಮಕ್ಕಳಿಗೆ ಸಂಸ್ಕಾರವನ್ನ ಶಿಕ್ಷಣ ಕೊಡಬೇಕು. ಅದಕ್ಕಾಗಿ ಹೇಳ್ತಾರೆ ಅವ್ರು ಶಿಕ್ಷಣವನ್ನು ಹೆಂಗ್ ಕೊಡ್ಬೇಕಂತ ಕೇಳ್ತಾ ಹೋದ್ರೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡ್ರಿ. ಅದಕ್ಕಾಗಿ ಕಾನೂನು ಸಾಧಿಸ್ತಾರ ಕಾಲಕ್ಕೆ APP BOL ಬಾಲ್ CAT ಕ್ಯಾಟ್ DOC ಡಾಲ್ ಅಂದ್ಬಿಟ್ರೆ ಅವ ಮನ್ಯಾಗ ಮಾತ್ರ ಕುಂದ್ರಂಗಿಲ್ಲ. ಹೋಗ್ಬಿಡ್ತಾರೆ ಎಲ್ಲಿ ಪಕ್ಕದ ಮನ್ಯಾಗ ಹೆಣ್ಮಕ್ಳು ಕರೆಕ್ಟರ್ ಹೇಳಪ್ಪ ಮತ್ತೆ ಚಲೋ APP BOL CAT ಕ್ಯಾಟ್ DOC ಡಾಲ್ ಹಿಂಗ್ ಹೇಳೋ ಕಾಲಕ್ಕೆ ಎಲಿಫ್ಯಾಂಟ್ ಇಂಡಿಯನ್ ಮುಂದೆ ATL EAGL ಹಿಂಗ್ ಹೇಳೋದು ಅವರು ಉಸು ನ್ಯಾಯ ಕಳಲ ಆಗಿ ಎಷ್ಟು ಸಂತೋಷ ಜಗತ್ತಿಗೆ ಯಾವ ಕೊಟ್ಟಿರಲಿಲ್ಲ. ನೋಡಿದ ನಾನು ಹೆಂಗೆ ಹೇಳಿದ ಯಾರು ಹೇಳಿದ್ ಬಿಡುವ ಹೇಳ್ಬಿಟ್ರು ಸಾಕು. 10 ಮಂದಿನ ಮತ್ತೆ 10 ಮಂದಿ ಕರ್ಕೊಂಡ್ಬರ್ತಾವ. ಮತ್ತೆ ಮಾಡೋದು ಉದ್ದೇಶ ಯಪ್ಪ ರೈಟ್ ಸೈಡ್ ಯಪ್ಪ ಹೊಟ್ಟತ್ರಿ ಹೇಳು ಯಪ್ಪ ಸಂಡೆ ಮಾಡಿ ಹೇಳು ಅವ ಅಂತ ನಾನು ಅಮ್ಮವ್ಗೆ ಯಾಕಂದ್ರೆ ಸಿಕ್ಕಿದ್ದೆ ನನ್ನ ಮಕ್ಕಳಿಗೆ ನಾನು ಆಟ್ಲಿಗೆ ಹೋಗ್ಬೇಕಂತ ಈಗ ಸಾಲಿ ಹೋಗಿ ಬಂದಿದ್ದು ಕಾನ್ವೆಂಟ್ ಸಾಲಿಗೆ ಹಾಕಿದ್ರು ಹಾಕಿದ್ರು ಆಟ್ಲಿ ಬಿಟ್ಟಿದ್ರು ಬಂದ ಮೇಲೆ ಮನ್ಯಾಗ ಅವ ರೊಟ್ಟಿ ಸುಡಾಕ್ ಕೊಟ್ಟಿತ್ತು. ರೊಟ್ಟಿ ಸುಡೋಕಾಲಕ್ಕ ಮಮ್ಮಿ ಅಂತ ಬಂತದ ಏನಂತ ಮಮ್ಮಿ ಅವಾಗ ಖುಷಿ ಆಗ್ಬಿಡ್ತು ಅಂತಿದ್ದೆ. ಆದ್ರೆ ಹೇಗೆ ಕೊಡ್ರಿ ಮಮ್ಮಿ ಅಂತ ಬಂತು. ಬಂದ ಮೇಲೆ ಬಹಳ ಖುಷಿ ಆಯ್ತು. ಡ್ಯಾಡಿ ಮಾಡಕ್ ಕೂತಿತ್ತಲ್ಲ ಹೋಗಿ ಡ್ಯಾಡಿ ಅಂತ ಅವ್ನ ಡ್ಯಾಡಿ ಸುಮ್ಮನೆ ಹೋಗಬೇಡ ನನಗೆ ಡ್ಯಾಡಿ ಅನ್ನ ಬೇಡ ಹೋಗಿ ನಿಮ್ಮ ಮಗನ ಅಂತ ಏನಂತ ನನಗೆ ಡ್ಯಾಡಿ ಅನ್ನ ಬೇಡ ಹೋಗಿ ನಿಮ್ಮ ಮಗನ. ಅದೇ ಸಣ್ಣ ಹುಡುಗ 3 ವರ್ಷದ ಬುದ್ಧಿ ಹೇಳ್ರಿ 100 ವರ್ಷ.
ಅದ್ರೊಳಗೆ ಏನ್ ಮಾಡ್ತಿ ಮಮ್ಮಿಗೆ ಬಂದಿತ್ತಲ್ಲ ಹೋಗಿ ಮಮ್ಮಿ ರೊಟ್ಟಿ ಸುಡಾಕ್ ಬಂದಿತ್ತು. ಆ ಮಮ್ಮಿಗೆ ಹೋಗಿ ಡ್ಯಾಡಿ ಅಂತ ಹುಡುಗ ಆಕಿ ಮಾತಂದ್ರು, ಯಪ್ಪ ನಾನ್ ಡ್ಯಾಡಿ ಅಲ್ಲ ನಿಮ್ಮ ಅಪ್ಪ ಡ್ಯಾಡಿ. ಅಪ್ಪನೇ ಹೇಳಂದ ಏನಂದ, ಅಪ್ಪನ ನಿನಗೆ ಡ್ಯಾಡಿ ಅಂತ ಹೇಳ. ಅದ್ರ ಹೇಳ್ತಲ್ಲ ಇದೇನ್ ಡ್ಯಾಡಿ ಅನ್ನ ಅದ್ರ ಕೂಡ ಸಂಸಾರ ಮಾಡೈತಿ ಎಲ್ಲ ಬಿಟ್ಕೊಂಡತಿ ಅದ್ರ ಕಲ್ತ ಅದ್ರ ಕೂಡ ಬದುಕಿ ಅದ್ರ ಡ್ಯಾಡಿ ಇಟ್ಕೊಂಡೈತ ಇದ ನಿಮ್ಮಪ್ಪ ನನಗೆ ಡ್ಯಾಡಿ ಅಂತ ಹೇಳೇನ. ಹಂಗಾದ್ರೆ ನಿಮ್ಮಪ್ಪ ಬಾಮ್ಯ ನಿಮ್ಮಪ್ಪ ಇದು ಸಾಣದಿತ್ತಲ್ರಿ ಏನ್ ಅನಿಸ್ತಿದ್ದಲ್ಲ. ಡ್ಯಾಡಿ ಹೋಗಿ ಮಮ್ಮಿ ಅಂತಿತ್ತು, ಮಮ್ಮಿ ಹೋಗಿ ಖುಷಿ ಅನ್ಸ್ಬಿಡ್ತೀವಿ ಆಡೋದು. ಏನ್ ಅವಾಗ ಇಷ್ಟ ಕರ್ತಿದ್ದ 8 ವರ್ಷದ ಆದ್ಮೇಲೆ 8 ವರ್ಷ ಆದ್ಮೇಲೆ ಮನೆಗೆ ಬರೋದು ಡ್ಯಾಡಿ ಮಮ್ಮಿ ಕೇಳಲ್ಲ. ಈಗ 8 ವರ್ಷ ಆಗಿದ್ದು ಬರೇ ಹೋಗ್ಬಿಡ್ಬೇಕಲ್ಲ. ಮಮ್ಮಿ ಹೋಗಿ ಡ್ಯಾಡಿ ಅಂತತಿ, ಡ್ಯಾಡಿ ಹೋಗಿ ಮಮ್ಮಿ ಅಂತತಿ. ಇದುವರೆಗೆ ಏನ್ ಕೊಡ್ತಿದ್ರು ಸೇರಿಸ್ಕೊಂಡ್ಬಿಟ್ಟಿದ್ವಿ, ಹೇಳೋದಕ್ಕೆ ಹೇಳ್ಕೊಟ್ಟಿದ್ದಕ್ಕೆ ಈಗ ಏನ್ ಮಾಡಕ್ ಆಗಿಲ್ಲ. ಬಾರಿಗೂ ನಮ್ಮಂತ ತಲಾಸಂತ ಅವರಿಗೆ ಪುರಾಣಕ್ಕೆ ಅವರ ಪುರಾಣದ ಬಂದು ಗುರುಗಳ ನೀವು ಊಟಕ್ಕೆ ಬರ್ಬೇಕ್ರಿ. ಯಾರು ಬರ್ಬೇಕು? ಇವಾಗ ನಮ್ಮ ಕರ್ಕೊಂಡು ಪ್ರಸಾದ ಹೋಗಿದ್ದ ಈತ ಹೋಗಿದ್ದ ಹೊಲ ನಿಂತ್ಕೊಂಡು ನಿಮ್ ಡ್ಯಾಡಿ ಇಲ್ಲ ಅಂತ ನೀವು ಅಪ್ಪ ಅಂತ ಗೊತ್ತಾಗಲ್ಲ ನೋಡ್ರಿ. ಕಾಲ ಅಜ್ಜ ನಮ್ಮ ಡ್ಯಾಡಿ ಅನ್ರಿ, ನನ್ನ ಡ್ಯಾಡಿ ರೊಟ್ಟಿ ಸುಡಾಕ್ ಅಂತ ನನ್ನ ಡ್ಯಾಡಿ ರೊಟ್ಟಿ ಸುಡಾಕ್ ಅಂತ ನಿಮ್ಮ ಮಾಮಿ ನಮ್ಮ ಮಾಮಿ ದಾಡಿ ಮಾಡಿ ಕೂತೈತಿ ಡ್ಯಾಡಿ ರೊಟ್ಟಿ ಸುಡಾಕ್ ಕುಂತೈತಿ, ಮಮ್ಮಿ ದಾಡಿ ಮಾಡಿ ಕೂತೈತಿ. ಇದೇನಿದು ಅಲ್ಲ ಒಳ ಹೋಗಿ ನೋಡ್ತೈತಿ. ಡ್ಯಾಡಿ ತನ್ನ ಕೆಲಸ ಮಾಡಕ್ ಕುಂತೈತಿ, ಮಮ್ಮಿ ರೊಟ್ಟಿ ಸುಡಾಕ್ ಕುಂತೈತಿ. ಯಾಕಿದ್ರೆ ಅಂತ ಕೇಳಿದ್ರು ಅಂತ ಅವ್ರು ಒಂದು ಯಾಕೋ 8 ವರ್ಷದಿಂದ ಇದು ನಮ್ದು ಮಾಡಿದ್ದು ಕೊಡಿ ನಾನು ಅಡ್ಡಿ ಮಾಡಿದಂತ ಅದಕ್ಕೆ ಮಮ್ಮೆನಪ್ಪ ಅದು ಡ್ಯಾಡ್ ಏನಂತೆ ಇದು ಹಿಂಗಾಗೈತಿ. ಅದಕ್ಕೆ ಮಮ್ಮಿ ಡ್ಯಾಡಿ ಊಟ ಮಾಡಕ್ ಹೋಗೋಣ ಅದು ಇರ್ತೇವೆ. ಮಾಮಿ ಅಂದ್ರೆ ಅದಕ್ಕೆ ಸಂತಾನದ ಗೋರಿ ಅಂತಾರೆ. ಅದಕ್ಕಾಗಿ ಮಕ್ಕಳಿಗೆ ಅವುಗಳನ್ನು ಕಲಿಸ್ತಕ್ಕಂಥ ಪ್ರಯತ್ನವನ್ನು ಅದಕ್ಕೆ ಒಬ್ಬ ಅಂಗವಾಗಿ ಅಂತಾನ ಮಮ್ಮಿ ಡ್ಯಾಡಿ ಬೇಡವೇ ಬೇಡ, ಅಪ್ಪ ಅಮ್ಮ ಬೇಕೇ ಬೇಕು. ಮಮ್ಮಿ ಡ್ಯಾಡಿ ಬೇಡವೇ ಬೇಡ, ಅಪ್ಪ ಅಮ್ಮ ಬೇಕೇ ಬೇಕು. ಹಾಯ್ ಹಲೋ ನಮ್ಗೆ ಎತ್ತಬೇಕು, ನಮ್ಮನ್ನು ನಾವು ಕಲಿಬೇಕು. ರಿಂದ ರಾಕಿ ದೂರ ಸಾಕು, ಶರಣ ಸಾಮೀಪ್ಯ ಬೇಕು. ವಿದೇಶಿ ವಿಕೃತಿಯ ಆಚೆ ನೋಕು, ಸ್ವದೇಶ ಸಂಸ್ಕೃತಿ ಆಚರಿಸಬೇಕು. ಗುರು ಸಿದ್ಧಲಿಂಗರ ಸದಾಕಾಲ ನಾವು ನೆನೆಬೇಕು, ನಾವು ಸದಾಕಾಲ ನೆನೆಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದು. ಬಂದವರಿಗೆ ಅಪ್ಪ ಅವನು ಅನ್ನ ಬಿಟ್ಟರೆ ಸಾಕು ನಮ್ಮ ಹುಡುಗ. ಅದಕ್ಕಾಗಿ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅನ್ಸ್ಕೊಂಡ್ರೆ ಖುಷಿ ಅನ್ಸ್ಕೊಳ್ರಿ. ಆ ಮಮ್ಮಿ ಅಂದ್ರೆ ಸತ್ ಹಣದ ಗೋರಿ ಅಂತ ಇರೋ ಕಾಲಕ್ಕೂ ಮಮ್ಮಿ ಅಂತ ಹೇಳಿದ್ರೆ ಅದನ್ನೇ ಬೇಡ. ಅದಕ್ಕೆ ಅವಾಗ ಅಮ್ಮ ಏನೇನು ಅನ್ಸ್ಕೊಳ್ತಾರೆ ಈಗಿನ ಕಾಲದ ತಾಯಿ ಏನಂತ ಅನ್ಸ್ಕೊಳ್ಬೇಕಂತ ಪ್ರಯತ್ನ ನೀವು ಮಾಡೋದಾಗಲಿ ಅಂತ ಈ ಮಾತು ಹೇಳ್ತಾರೆ. ಮಹಾಸನಿಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಾವೆಲ್ಲ ಎದ್ದೇಳಬೇಕು. ಈಗ ಮಹಾಸನಿಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. त्रिपादस्यामृतं दिवे त्रिपादोद्वा उदयत् पुरुषः पादोः स्नेहा भवात् पुनः ततो विश्वन्नग्रामद शासनानशने अपि स्वामले नमः पाददेवले श्रीमद्जगद्गुरु पंचाचार्य महाराज की जय, श्रीमद्जगद्गुरु धारुकाचार्य महाराज की जय, श्रीमद्जगद्गुरु मंडलेश्वर महाराज की जय, जगद्गुरु सिद्धलिंग शिवाचार्य महाराज की जय। संबले नमः पार्वतीपते शिवाय महादेव।
ಕಲಭೂಷಣ ಸತತಂ ವಾಗ್ಭೂಷಣಂ ಭೂಷಣಂ ಎಂಬಂತೆ ಮನುಷ್ಯರಿಗೆ ಮಾತೆ ಮುತ್ತು ಮಾತೆ ಭೂಷಣ ಎಂಬಂತೆ ಶ್ರಾವಣ ಮಾಸದ ಎರಡನೆಯ ಸೋಮವಾರ ಈ ಸುಂದರ ಸಂಜೆಯಲ್ಲಿ ಕ್ಷೇತ್ರನಾಥನಿಗೂ ತಾಯಿ ಗೌರಿ ದೇವಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಗಂಧದ ಪಡೆದಂತೆ ಸವಿಸಿಕೊಂಡು ಲೋಕಕ್ಕೆ ಪರಿಮಳ ಬೀರುವಂತೆ ಎಷ್ಟೇ ಕಷ್ಟ ನೋವು ದುಃಖವಿದ್ದರೂ ನನ್ನ ಸಹಿಸಿಕೊಂಡು ಸರ್ವರನ್ನು ಅನುಗ್ರಹಿಸಿ ಆಶೀರ್ವದಿಸಿ ಕೃಪಾ ಕಾರಣದಿಂದ ನಮ್ಮೆಲ್ಲರನ್ನ ರಕ್ಷಿಸುವ ಈ ಒಂದು ವೇದಿಕೆಯಲ್ಲಿ ಅಲಂಕೃತರಾಗಿರುವಂತಹ ಶ್ರೀಮದ್ದುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾಗರ ಜಗದ್ಗುರು ಸಿದ್ಧಲಿಂಗರಾಜ ಶ್ರೀಧರ ಭಗವತ್ಪಾದರ ದಿವ್ಯ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಭಾರತೀಯ ಮತ್ತು ಪುರಾತನ ಸಂಸ್ಕೃತಿಯಂತೆ ಪ್ರಾರಂಭದಲ್ಲಿ ವೇದಘೋಷ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗುರುಕುಲದ ಸಾಧಕರಿಂದ ನಡೀತಾ ಇದೆ. ಪ್ರಾರ್ಥನೆ ಈ ಒಂದು ಕಾರ್ಯಕ್ರಮವನ್ನ ಶ್ರೀಮತಿ ಅನ್ನಪೂರ್ಣಮ್ಮ ಮತ್ತು ತಬಲಾ ಸಾಧನೆಯಾಗಿರುವಂತಹ ಸಿದ್ದು ಬಾಗೇವಾಡಿ ಅವರು ನಡೆಸಿಕೊಳ್ಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಶ್ರೀಪೀಠದ ಕಲಾವಿದರು ಆಗಿರುವಂತಹ ಶ್ರೀ ಜೆ.ಎಚ್. ಮಹೇಶ್ವರು ಸಾಥ್ ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ.
ಲೋಕಾದ್ಯಂತ ಸಂಚರಿಸಿ ಧರ್ಮದ ಜಾಗೃತಿಯನ್ನು ಉಂಟು ಮಾಡುತ್ತಿರುವ ಧರ್ಮದ ತತ್ವವನ್ನು ನಮಗೆಲ್ಲರಿಗೂ ಉಪದೇಶಿಸುತ್ತಿರುವಂತಹ ಈ ಒಂದು ವೇದಿಕೆಯಲ್ಲಿ ವಿರಾಜಮಾನಿರುವಂತಹ ಪರಮ ಪೂಜ್ಯರಿಗೆ ಎಮ್ಮೆಗೌರು ವೀರೇಶಪ್ಪ ಅವರು ಬಂದು ಮಾಲಾರ್ಪಣೆ ಮಾಡಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇದೇ ಗ್ರಾಮದ ಹಡಪದ ಪ್ರಕಾಶ ಅವರ ಬೀಗರು ಕೂಡ ಈ ದಿನ ಕ್ಷೇತ್ರದ ದರ್ಶನ ಮತ್ತು ಆಶೀರ್ವಾದ ಎಮ್ಮೆಗೌರು ವೀರೇಶಪ್ಪರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಥಾನಾಯಕ ಪುರಾಣದ ಒಡೆಯ ಪಂಚಪೀಠವನ್ನ ಉತ್ತರಿಸಿರುವ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದರ ಪುರಾಣವನ್ನ ನವೀನ ದೃಷ್ಟಾಂತದ ಮೂಲಕ ಉಪಕಥೆಯನ್ನ ಸಂದರ್ಭದಕ್ಕೆ ಉಚಿತವಾಗಿ ನವರಸಗಣಿತವಾಗಿ ಪ್ರವಚನ ಮಾಡ್ತಾ ಇರುವಂತಹ ವೇದಮೂರ್ತಿ ಸಿದ್ದರಾಮಯ್ಯ ಸ್ವಾಮಿ
ಅವರಿಗೆ ಯಾರಾದರೂ ತಾಯಿಯರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಹೇಳಿ ಅವರಲ್ಲಿ ಬೇಕಾಗ್ತಾ ಇದ್ದೇವೆ. ಇದರೊಂದಿಗೆ ಇವತ್ತಿನ ಮಾಲಾರ್ಪಣೆಗಳ ಮುಕ್ತಾಯವಾಗ್ತಾ ಇದೆ. ಪ್ರವಚನಕಾರರು ಯಥಾವತ್ತಾಗಿ ಪುರಾಣವನ್ನು ಮುನ್ನಡೆಸಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. श्री जगद्गुरु पंचाचार्य महाराज की, इष्टादृ शून्य कुंत महाराज की. ನಾಳೆ ಮಾಡಿದ್ರೆ ಆದ್ಮೇಲೆ ಜಯಘೋಷ ಮಾಡಬಾರ್ದು, ಮತ್ತೆ ಹಾಕ್ಲಿಕ್ಕೆ ಹೋಗ್ತಾವ, ಏನೂ ಹೋಗಲ್ಲ. ಶಿವ ಶಿವನೆಂದರೆ ಸಿಡಿನಲ್ಲೂ ಬಯಲಾಗಿದೆ. ಶಿವ ಶಿವ ಅಂದ್ರೆ ಸಿಡಿಲು ಬಯಲಾಗುತ್ತಂತ. ಅದಕ್ಕಾಗಿ ಎಲ್ಲರೂ ಜಯಘೋಷ ಮಾಡ್ರಿ. ಶ್ರೀ ಜಗದ್ಗುರು ಸಿದ್ದೇಶ್ವರ ಮಹಾರಾಜ